ದೇವಂತೆ ತತ್ರ ದೇವತಾ ಅಂತ ಹೇಳುವಂಥ ನಮ್ಮ ದೇಶದಲ್ಲಿ, ಈ ಸಂಸ್ಕಾರ ಇರುವಂಥ ನಮ್ಮ ದೇಶದಲ್ಲಿ, ಎಲ್ಲಿ ಮಾತೃಶಕ್ತಿಗೆ ತುಂಬ ಗೌರವವನ್ನು ನೀಡಿದ್ದಾರೆ, ಮಾತೆಯರೇ ಪ್ರಮುಖ ಆಗಿರುವಂಥ ನಮ್ಮ ದೇಶದಲ್ಲಿ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇವತ್ತು ಸುಮಾರು 77-78 ವರ್ಷ ಆದರೂ ಕೂಡ ಮೀಸಲಾತಿಗೋಸ್ಕರ ನಾವು ಇನ್ನೂ ಹೋರಾಟ ಮಾಡಬೇಕಾಗ್ತದೆ. ಇದು ನಮ್ಮ ದುರ್ದೈವ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮಹಿಳಾ ಶಕ್ತಿ, ಮಹಿಳೆಯರಿಗೆ ಸಬಲೀಕರಣ, ಮಹಿಳೆಯರಿಗೆ ಸಶಕ್ತೀಕರಣ ಮಾಡಬೇಕಂತೇಳಿ ಒಂದು ಮಹಿಳಾ ಮೀಸಲಾತಿ ಮಸೂದೆಯನ್ನು ಬಿಲ್ ಪಾಸ್ ಮಾಡಲಿಕ್ಕೆ 16-17-18 ಏಪ್ರಿಲಕ್ಕೆ ಒಂದು ಅಧಿವೇಶನ ಕರೆದಿದ್ದೀವಿ. ಅದರಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತು ಅವ್ರ ಮಿತ್ರ ಪಕ್ಷದವರು ಮಹಿಳೆಯರಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ಈ ಒಂದು ಮಹಿಳಾ ಬಿಲ್ ಅವರು ಪಾಸ್ ಮಾಡಲಿಕ್ಕೆ ಕೊಡಲಿಲ್ಲ. ಇದು ನಮ್ಮ ದುರ್ದೈವ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ತಮ್ಮ ಫ್ಯಾಮಿಲಿ, ತಮ್ಮ ಕುಟುಂಬದ ಮಹಿಳೆಯರಿಗಷ್ಟೇ ಏಳಿಗೆ ಹಾಕಿದವ್ರು ನೋಡ್ತಾರೆ. ಆದರೆ ಸಾಮಾನ್ಯ ಮಹಿಳೆಯೂ ಕೂಡ ಇವತ್ತು ಈ ಮಸೂದೆ ಪಾಸ್ ಆಗ್ತಿದ್ರೆ ರಾಜಕೀಯಕ್ಕೆ ಬರ್ತಿದ್ರು, ಆಡಳಿತಗಾರ್ತಿ ಆಗ್ತಿದ್ರು. ಮುಂದೆ ಬರೋ ಹಂತ 2047ರಲ್ಲಿ ಏನು ನಾವು ವಿಶ್ವಗುರು ಭಾರತ, ವಿಕಸಿತ ಭಾರತ ನಾವು ಕನಸನ್ನು ಕಂಡಿದ್ದೇವೆ. ಆ ವಿಕಸಿತ ಭಾರತ ಕನಸಲ್ಲಿ ಕೂಡ ಮಹಿಳೆಯರು ನಿರ್ಣಯ ತಗೊಂಡು ಒಂದು ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಆದರೆ ಆ ಒಂದು ಅವಕಾಶ ನಮ್ಮಿಂದ ಕಾಂಗ್ರೆಸ್ ಮತ್ತು ಅವರ ಮಿತ್ರ ಪಕ್ಷ ತಕ್ಕೊಂಡಿದ್ದಾರೆ. ಅವರಿಗೆ ಯಾವತ್ತೂ ಮಹಿಳೆಯರು ಶ್ರಮಿಸೋದಿಲ್ಲ, ಅವ್ರ ಏಳಿಗೆ ಇದ್ರ ಮುಂದೆ ಆಗೋದಿಲ್ಲ. ಮಹಿಳೆಯರು ಅವರಿಗೆ ಒಂದು ಶಾಪ ತಟ್ಟುತ್ತದೆ ಅಂತ ನಾನು ಹೇಳ್ಕೊತೀನಿ. ಯಾವತ್ತೂ ಈ ದೇಶದ ಮಹಿಳೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಕ್ಕೆ ಇದ್ರ ಮುಂದೆ ಶ್ರಮಿಸೋದಿಲ್ಲ. ಅವರಿಗೂ ಕೂಡ ನಾವು ಬರೋ ಹಂತ ದಿನಮಾನದಲ್ಲಿ ತಕ್ಕ ಪಾಠವನ್ನು ಕಲಿಸ್ತೀವಿ. ಈ ದೇಶದ ಶ್ರೇಷ್ಠ ಪ್ರಧಾನಿ ತನ್ನ ಜೀವನವನ್ನು ದೇಶದ ಅಭಿವೃದ್ಧಿಯಾಗಿ ಸರ್ವಸ್ವವನ್ನು ಮುಡಿಪಾಗಿಟ್ಟಿರುವ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಇವತ್ತು ಎಐಸಿಸಿ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಭಯೋತ್ಪಾದಕ ಅಂತ ಏನಿದ್ದಾರಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಗುರುತಾಗತ್ತೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರೇ ಸ್ವತಃ ಅವ್ರ ಹೇಳಿಕೆಯಲ್ಲಿ ಗುರುತಾಗತ್ತೆ. ಇವತ್ತು ಭಯೋತ್ಪಾದಕ ಅನ್ನೋದು ಇವತ್ತು ದೇಶ ಆಗಿರ್ಬೋದು, ಇವತ್ತು ವಿಶ್ವದಲ್ಲಿ ಒಂದು ಮಹಾನ್ ನಾಯಕ ಅಂತ ಇವತ್ತು ಮೋದಿಜಿಯವರು ಗುರುತಿಸ್ಪಡುತ್ತಾರೆ. ಅಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ ಅದೊಂದು ಅತ್ಯುನ್ನತ ಮಹಾನಾಯಕ ಸ್ಥಾನದಲ್ಲಿ ಇವತ್ತು ಗೊತ್ತಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಭಯೋತ್ಪಾದಕ ಅಂತ ಅಂದಿದಾರಲ್ಲ, ಅದನ್ನ ಇವತ್ತು ನಾವೆಲ್ಲ ಈ ದೇಶದ ನಾಗರಿಕರಾಗಿ ಹಾಗೂ ಪಕ್ಷದ ಕಾರ್ಯಕರ್ತರಾಗಿ ಅದು ನಾವು ಉಗ್ರವಾಗಿ ಚಿಕ್ಕೋಡಿ ಜಿಲ್ಲೆಯಿಂದ ಖಂಡಿಸ್ತೀವಿ.